ಏನೋ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಮಿತ್ ಮಾಳವಿಯಾ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಮಾಳವಿಯಾ ಯಾರು ಹೇಳಿ? ರಾಷ್ಟ್ರೀಯ ಸಂಚಾಲಕ. ಬಿಜೆಪಿಗೆ ಐಟಿ ಸೆಲ್ ಒಂದು ಮುಸ್ಲಿಂ ಮತಗಳ ಓಲೈಕೆಗಾಗಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಕೃತ್ಯವನ್ನ ಖಂಡಿಸುವ ಬದಲು ಭದ್ರತೆ ಬಗ್ಗೆ ಮಾತಾಡ್ತಾರೆ ಇವರು. ಇಡೀ ದೇಶ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಬಟ್ ಇಂಥ ಟೈಮಲ್ಲಿ ಪಾಕಿಸ್ತಾನದ ಬಗ್ಗೆ ಕರುಣೆ ಯಾಕೆ ಇವ್ರಿಗೆ ಅಂತ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮಿತ್ ಮಾಳವಿಯಾ ಅವರು. ಬಿಜೆಪಿಯ ಒಬ್ಬೊಬ್ಬರೇ ನಾಯಕರುಗಳು ಈಗ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಹಿಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಹಿಂದೆ ಬಿದ್ದಿದ್ದಾರೆ. ಇಡೀ ದೇಶ ಖಂಡಿಸ್ತಾ ಇದೆ, ಇಡೀ ದೇಶ ಯುದ್ಧ ಯಾವಾಗ ಅಂತ ಕೇಳ್ತಾ ಇದೆ. ಬಟ್ ಸಿದ್ದರಾಮಯ್ಯ ಅವ್ರು ನೋಡಿ ಯಾರ ಓಲೈಕೆಗೆ ನಿಂತಿದ್ದಾರೆ ಇಂಥ ಟೈಮಲ್ಲಿ ಅಂತ ಒಬ್ಬೊಬ್ಬರೇ ಈಗ ಅಮಿತ್ ಮಾಳವಿಯಾ ಅವರು ವ್ಯಕ್ತಪಡಿಸಿದ್ದಾರೆ ಅವರ ಆಕ್ರೋಶವನ್ನ. ಪಹಲ್ಗಾಮ್ನಲ್ಲಿ 28 ಜನರ ನರಮೇಧ ಆದ ನಂತರ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಪ್ರತೀಕಾರ ಯಾವಾಗ ಮತ್ತು ಹೇಗಿರುತ್ತೆ ಅಂತ. ಇದರ ಬೆನ್ನಲ್ಲೇ ಮೋದಿ ಕೂಡ ಸರಣಿ ಸಭೆಗಳನ್ನ ಮಾಡಿದ್ರು, ಭಾಷಣವನ್ನ ಮಾಡಿದ್ರು. ಹುಡುಕು ಕೊಡ್ತೀವಿ, ಯಾರನ್ನೂ ಕೂಡ ಬಿಡಲ್ಲ, ಅಲ್ಲಿ ತನಕ ನಾನು ರೆಸ್ಟ್ ಕೂಡ ಮಾಡಲ್ಲ ಅಂತ ಹೇಳಿದ್ರು. ರಾಜತಾಂತ್ರಿಕ ಯುದ್ಧ ಆಲ್ರೆಡಿ ಆರಂಭ ಆಗಿದೆ. ಅದರ ಮುಂದುವರೆದ ಭಾಗ ಅಂತ ನೋಡೋದಾದ್ರೆ ಸಿಂಧು ನದಿ ನೀರು ಅಲ್ಲಿಗೆ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ವೀಸಾಗಳನ್ನ ರದ್ದು ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅದು ರಾಜತಾಂತ್ರಿಕ ಯುದ್ಧದ ನಡೆಯಾದ್ರೆ ಈ ವೈರಿಗಳನ್ನ ಹುಟ್ಟಡಗಿಸೋದು, ವೈರಿ ಅನ್ನೋದಕ್ಕಿಂತ ಆ ನರರೂಪದ ರಾಕ್ಷಸರೇನಿದ್ರು ಭಯೋತ್ಪಾದಕರನ್ನ ಹುಟ್ಟಡಗಿಸೋಕೆ ನಮ್ಮ ಸೇನೆ ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಆಲ್ರೆಡಿ ಹಲವು ಮನೆಗಳಿಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಸಿದ್ದರಾಮಯ್ಯ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಯುದ್ಧ ಬೇಡ ಅಂದಿದ್ರು.